ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗಾಯ್ತು ಕ್ಲಾಸು? ಚೆನ್ನಾಗಿತ್ತು. ಅಲ್ಲ, ಇಷ್ಟು ದಿವಸ ಇನ್ಸ್ಟಿಟ್ಯೂಟ್ ಅಲ್ಲಿ ಟೀಚ್ ಮಾಡ್ತಾ ಇದ್ರೆ, ಇವತ್ತು ನಮ್ಮ ಕಂಪ್ನಿಲಿ ಎಂಪ್ಲಾಯೀಸ್ ನ ಟ್ರೈನ್ ಅಪ್ ಮಾಡಕ್ ಬಂದಿದ್ರಲ್ಲ, ವ್ಯತ್ಯಾಸ ಏನಾದ್ರು ಅನ್ನಿಸ್ತಾ ಅಂತ? ನನಗೇನಂತ ವ್ಯತ್ಯಾಸ ಅನಿಸ್ಲಿಲ್ಲ. ಅವಾಗ ಹೇಗೆ ಟೀಚ್ ಮಾಡ್ತಿದ್ನೋ ಹಾಗೆ ಇವತ್ತು ಕೂಡ. ಬಟ್ ಎಲ್ಲರೂ ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ಕೊಂಡ್ರು, ಅದೊಂಥರ ಖುಷಿ. ನನಗನ್ಸುತ್ತೆ ನೀವೊಬ್ರೆ ನನ್ನ ಲೆಕ್ಚರ್ ಕೇಳಿ ನಿದ್ದೆ ಮಾಡೋದು. ನಿಮ್ ದಿನ ಹೇಗಿತ್ತು? ಆಸ್ ಯೂಶುವಲ್. ಆಕ್ಚುಲಿ ನನ್ನ ಕೆಲಸ ಎಲ್ಲ ಕಂಪ್ಲೀಟ್ ಆಗಿತ್ತು, ಸೊ ನಿಮ್ ಸ್ಟೇಟಸ್ ಏನು ಕೇಳೋಣ ಅಂತ ಬಂದಿದ್ದೆ. ಹಾ, ನಂದು ಮುಗೀತು. ಓಕೆ, ಹೇಗನ್ನಿಸ್ತು ಆಫೀಸು? ಚೆನ್ನಾಗಿದೆ. ನೈಸ್. ಗೆಳೆಯ, ಓ ಸಾರಿ ದಿಕ್ಕಿದಂಗೆ ಎಂಟ್ರಿ ಕೊಟ್ಟು ನಿಮ್ಮ ಏಕಾಂತಕ್ಕೆ ಭಂಗ ತಂದೆ ಅನ್ಸುತ್ತೆ. ಐ ಆಮ್ ಸಾರಿ. ಪ್ಲೀಸ್ ಕಂಟಿನ್ಯೂ, ಮಾತಾಡಿ. ಅಲ್ಲ, ನಿಂತ್ಕೊಳ. ನೀನಿದ್ರೆ ನಮ್ಗೇನೋ ಪ್ರಾಬ್ಲಮ್ ಆಗಂತ ನಾವೇನಾದ್ರು ಹೇಳುದ? ನೀವೇನು ಆ ಥರ ಹೇಳಿಲ್ಲಪ್ಪ. ಅದರಲ್ಲೂ ನೀನಂತೂ ಏನು ಹೇಳೋದೇ ಇಲ್ಲ ಬಿಡು. ಆದರೂ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ನಾವೇ ಸೈಲೆಂಟಾಗಿ ಸೈಡಲ್ಲಿ ಬಿಟ್ರೆ ಒಳ್ಳೇದು. ಸುಮ್ಮನಿದ್ರೆ ಸರಿ, ಮಾತು ಮುಚ್ಚೆ. ಆಯ್ತು, ಯಾಕೋ ಸುಮ್ಮನೆ BP ರೈಸ್ ಮಾಡ್ಕೋತಿಯಲ್ಲ. ಅದಕ್ಕೆ ಈ ಫ್ರೆಂಡ್ಶಿಪ್ ಅಲ್ಲಿ ಈ ತರ ಕೀಟ್ಲೆ ಕ್ವಾಟ್ಲೆ ಇದ್ರೆ ಅಲ್ವಾ ಫ್ರೆಂಡ್ಶಿಪ್ ಕಲರ್ಫುಲ್ ಆಗಿರೋದು. ಇಲ್ಲಾಂದ್ರೆ ಉಪ್ಪಿಲ್ದಿರೋ ಸಾಂಬಾರ್ ತರ ಸಪ್ಪೆಯಾಗಿರುತ್ತೆ. ಏಯ್, ಯಾಕೋ ಏನೇನೋ ಮಾತಾಡ್ತಾ ಇದ್ಯಾ? ನೀನ್ ಸುಂದರಪ್ಪ, ನೀನು ನಾನು ಅತ್ತಿಗೆ ಹತ್ರ ಮಾತಾಡ್ತಾ ಇರೋದು. ಏನು ಗೊತ್ತಾ ಅತ್ತಿಗೆ, ಇವತ್ತು ನಮ್ಮ ಡುಮ್ಮ ಸರ್ರು ಕ್ಯಾಶುಯಲ್ ಆಗಿ ಆಫೀಸಿಗೆ ಬರಲಿಲ್ಲ. ತುಂಬ ಕಾಶಿಯಸ್ ಆಗಿ ಬಂದರು. ಈ ಮಿನಿಸ್ಟ್ರಿಗಳೆಲ್ಲ ಬಂದಾಗ ಬಾಂಬ್ ಸ್ಕ್ವಾಡ್ ಅವ್ರು ಬಂದು ಮುಂಚೆನೆ ಚೆಕ್ ಮಾಡ್ತಾರಲ್ಲ, ಆ ಥರ ಎಲ್ಲ ಸರಿ ಇದೆ ಅಂತ ಚೆಕ್ ಮಾಡಿಕೊಂಡು ಒದ್ದಾಡ್ಬಿಟ್ರು. ಹೆಂಗೋ ಈ ಮಕ್ಕಳು ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಫುಲ್ಲು ತಲೆ ಕೆಡಿಸ್ಕೊಂಡಿರ್ತಾರಲ್ಲ, ಅದಕ್ಕಿಂತ ಜಾಸ್ತಿ ತಲೆ ಕೆಡಿಸ್ಕೊಂಡ್ಬಿಡ್ತಿರು ಸ್ವಾಮಿಗಳು. ಸುಮ್ಮನಾರಪ್ಪ ನೀನು, ನಾನು ಅತ್ತಿಗೆ ಹತ್ರ ಮಾತಾಡ್ತಾ ಇರೋದು. ಅತ್ತಿಗೆ ನೋಡ್ಬೇಕಾಗಿತ್ತು ಇವನು ಒದ್ದಾಟನ. ಒಳ್ಳೆ ಮಜಾ ಆಯ್ತು. ಸುಳ್ಳು, ಬರೀ ಸುಳ್ಳು. ಬಾಯಿಗೆ ಬಂದಾಗ ಮಾತಾಡ್ತಾನೆ. ಅವ್ನು ಹೇಳಿದ್ದೀನಿ ಯಾವುದನ್ನು ನಂಬೇಡಿ. ಅಷ್ಟೊಂದೆಲ್ಲ ಏನೂ ಇರಲಿಲ್ಲ. ಅದು ಬರ್ತೀರಾ ಅಂತ ನಿಮಗೆ ಕಂಫರ್ಟಬಲ್ ಆಗಿರ್ಲಿ ಅಂತ ಸಣ್ಣದಾಗಿ ತಯಾರಿ ಮಾಡ್ಕೊಂಡೆ ಅಷ್ಟೇ. ಅದು ಬಟ್ ಇಷ್ಟೇ. ಇವನ್ ಬಿಡಿ, ಇಷ್ಟಿರೋದನ್ನ ಅಷ್ಟು ದೊಡ್ಡದು ಮಾಡಿ ಹೇಳ್ತಾನೆ. ಬೆಸ್ಟ್ ಓವರ್ ಆಕ್ಟಿಂಗ್ ಅವಾರ್ಡ್ ಅಂತ ಇದ್ರೆ ಅದು ಇವನಿಗೆ ಕೊಡಬೇಕು. ಅಷ್ಟು ಓವರ್ ಆಗಿ ಮಾಡ್ತಾನೆ, ನಿಮ್ಗೆ ಗೊತ್ತಲ್ಲ. ಓ, ಏನಿಬ್ರು ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದು ಕಲ್ತ್ಬಿಟ್ಟಿದ್ದೀರಾ? ಈ ಲೆವೆಲ್ಗೆ ಬೆಳೆದ್ಬಿಟ್ರ ಇಬ್ರು? ಅದು ನನ್ನ ಬಗ್ಗೆನೇ ಕೋಡ್ ಲೆವೆಲಲ್ಲಿ. ನನ್ನ ಪರಿಸ್ಥಿತಿ ಯಾವ ಲೆವೆಲ್ಗೆ ಬಂದ್ಬಿಡ್ತಪ್ಪ. ಇನ್ಸಲ್ಟ್ ನಂಗೆ ತುಂಬಾ ಬೇಜಾರಾಗ್ತಾ ಇದೆ, ತುಂಬಾ ಫೀಲ್ ಆಗ್ತಾ ಇದೆ. ಹೋಗ್ಲಿ ಬಿಡ ಆನಂದ್, ಹೋಗ್ಲಿ ಬಿಡು. ಎಷ್ಟು ಓವರ್ ಆಕ್ಟ್ ಮಾಡಿದ್ರು ಯಾವುದೇ ಕ್ಯಾಟಗರಿ ಆದ್ರೂ ಅವಾರ್ಡ್ ಕೊಡೋದು ಒಂದೇ. ಸಾರಿ, ಭೂಮಿಕಾ ಅವ್ರದ್ದು ಆಫೀಸ್ ಮುಗ್ದಿತ್ತು, ನಾವು ಹೊರಟಿದ್ದೆ. ನೀನು ಬೇಕಾದ್ರೆ ಇಲ್ಲೇ ಇರು, ಎಂಜಾಯ್. ಕಮ್ ಬನ್ನಿ. ಗೆಳೆಯ, ಈ ಜೋಡಿಗೆ ಯಾವ ಕೆಟ್ಟ ದೃಷ್ಟಿನೂ ಬೆಳೆದೇ ಇರಲಿ, 100 ಕಾಲ ಹೀಗೆ ಸುಖವಾಗಿರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಿರಿ, ಅಪ್ಪ, ಗಿರಿ ಗಿರಿ. ಯಾಕೋ ಹಾಗೆ ಅರ್ಚ್ಕೋತಾ ಇದ್ಯಾ? ಅಪ್ಪ, ನನ್ನಿಂದ ತುಂಬಾ ದೊಡ್ಡ ಅನ್ಯಾಯ ಆಗೋಯ್ತಪ್ಪ. ಈಗ್ಲಾದ್ರೂ ಗೊತ್ತಾಯ್ತಲ್ಲ ಅಂತ ಹೇಳಿ ಮಾವ. ಕೇಳಿದ್ಯಾ? ಈಗಲಾದ್ರೂ ಗೊತ್ತಾಯ್ತಾ ಅಂತ ಕೇಳ್ತಿದ್ರೆ? ಈಗ ತಮಾಷೆ ಮಾಡ್ಬೇಡಪ್ಪ, ನಾನೇನೋ ಹೇಳ್ಬೇಕು ಅಂತ ಬಂದಿದ್ದೇನೆ. ಸಾರಿ ಕೇಳೋ ಹಾಗಿದ್ರೆ ರೂಮಿಗೆ ಬಂದು ಕೇಳಕ್ ಹೇಳಿ. ನನ್ ಗಂಡ ಎಲ್ಲರದ್ರ ಕಡೆ ಸಾರಿ ಕೇಳೋದು ನನ್ಗೆ ಇಷ್ಟ ಆಗಲ್ಲ. ನೋಡ್ದೇನೋ ಅವಳ ಸಂಸ್ಕಾರ, ನೋಡ್ದೇನೋ ಇಂಥವಳು ಮೋಸ ಮಾಡಕ್ ಹೊರಟಿದ್ಯಲ್ಲ ನೀನು. ನಾನು ಏನು ಮೋಸ ಮಾಡಿಲ್ಲಪ್ಪ. ಬೇಕಾದ್ರೆ ಈ ಲೆಟರ್ ಓದು, ಗೊತ್ತಾಗುತ್ತೆ. ಏನಮ್ಮ ಇದು? ಕೊಡಮ್ಮ ಇಲ್ಲಿ. ಅಯ್ಯೋ ಭಗವಂತ, ಎಂಥ ಕೆಲಸ ಆಗೋಗಿದೆ.
ಏನ್ರಿ ಇದು? ಅದ್ರಲ್ಲಿ ಇರೋದೆಲ್ಲ ನಿಜನಾ? ಪಾಪ ಸಾವಿನ ದವಡೆಯಲ್ಲಿದ್ದರು ತಮ್ಮ ಕೊನೆಯ ಕ್ಷಣಗಳನ್ನು ನಮ್ಮ ಜೊತೆ ಸಂತೋಷವಾಗಿ ಕಳಿಬೇಕು ಅಂದ್ಕೊಂಡ್ರು. ಅಂಥ ಒಳ್ಳೆ ಮನಸ್ಸನ್ನು ನನ್ನ ಕೈಲಿ ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ ಗಿರಿ. ಇದರಲ್ಲಿ ನಿಂದೇನು ತಪ್ಪಿಲ್ಲ ಕಣೋ. ನಿನಗೆ ನಿನ್ನ ಸಂಸಾರನೇ ಮುಖ್ಯ ಆಗಿತ್ತು. ಆ ಸಮಯದಲ್ಲಿ ನೀನು ತಗೊಂಡ ನಿರ್ಧಾರ ಸರಿಯಾಗಿದೆ. ನಾವೇ ನಿನ್ನ ತಪ್ಪು ತಿಳ್ಕೊಂಡ್ವಿ. ಸಾರಿ ಕಣಪ್ಪ. ಇಲ್ಲಪ್ಪ, ಅವ್ರು ಏನು ಹೇಳಕ್ ಬರ್ತಿದ್ದಾರೆ ಅನ್ನೋ ವಿಷಯನ ಪೂರ್ತಿಯಾಗಿ ಕೇಳಿಸ್ಕೊಳ್ದೆ ತಪ್ಪು ಮಾಡಿದ್ದು ನಾನು. ರೇ, ಏನ್ ನಡೀತು ಅಂತ ನೀವು ನನಗೆ ಮೊದಲೇ ಹೇಳಬೇಕಾಗಿತ್ತು. ಪಾಪ ಟೀಚರ್ ಬಯಸಿದ್ದು ನಿಮ್ಮಿಂದ 4 ಪ್ರೀತಿ ಮಾತುಗಳನ್ನ. ಆ ಜೀವಕ್ಕೆ ಅದು ಸಿಗದೆ ಇರೋ ಹಾಗಾಗೋಯ್ತು. ಜೀವ ಹೋದ್ಮೇಲೆ ನೊಂದ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಅದು ಅವರವರ ಹಣೆ ಬರಹ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ ಹೇಳ್ತಾರೆ. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದ್ರು ನಿಮ್ಮ ಮೇಲೆ ಅನುಮಾನ ಪಟ್ಬಿಟ್ಟೆ ರೀ. ಕ್ಷಮಿಸ್ಬಿಡಿ. ನನ್ನಿಂದ ಎಂಥ ತಪ್ಪಾಗೋಯ್ತು. ಈ ವಿಷಯ ನಂಗೆ ಮೊದಲೇ ಯಾಕೆ ಗೊತ್ತಾಗ್ಲಿಲ್ಲ ಭಗವಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇ ಅಮ್ಮ, ಸಜ್ಜಣ, ಅಪ್ಪ ಮಗು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಸಜ್ಜಣ, ನಿನ್ನೆ ಕೇಳ್ತಿರೋದು, ಮಾತಾಡು. ಇಲ್ಲ ಅಮ್ಮ, ಪೊಲೀಸರು ಬರ್ತಾ ಇದ್ದಾರೆ, ಅವರೇ ಹೊಡ್ಕೊಡ್ತಾರಂತೆ. ಅಮ್ಮ, ನನಗೆ ಈಗಲೂ ಸುವಾಸಿನಿ ಮೇಲೆ ಅನುಮಾನ. 2 ಬಾರ್ಸಿ ಕೇಳಿದ್ರೆ ನಿಜ ಬಾಯ್ಬಿಡ್ತಾಳೆ. ಹೇಳ ರಾಜಣ್ಣ, ನನ್ನ ನಂಬಿಕೆ ಇಲ್ಲ ಅಂದರೆ ನನ್ನ ಸಾಯಿಸ್ಬಿಡಿ ಅಂತ ಬೇರೆ ಹೇಳಿದ್ರು. ನೀವೇನೋ ಕೇಳಬೇಡಿ. ಎಲ್ಲ ನಾಟಕ. ಊಸರುಗಳು ಈ ಥರ ಬಣ್ಣ ಬದಲಾಯಿಸ್ತಾ ಇದ್ದಾಳೆ. ಅವಳಿಗಿದೆಲ್ಲ ಹೊಸ್ತಲ್ಲ. ನನಗೀಗಲೂ ಅವಳ ಮೇಲೆ ಅನುಮಾನ. ಇದಕ್ಕೆಲ್ಲ ಸುವಾಸಿನಿ ಕಾರಣ ಅನಿಸುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ನಡೀತಿದೆ ಇಲ್ಲಿ? ಏಜೆ ಬಗ್ಗೆ ಯಾಕೆ ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀರಾ? ಏನ್ ಹೇಳುದು ಮೇಡಮ್, ಇಷ್ಟು ಸಹ ತಟ್ಟೆನಲ್ಲಿ ನಮ್ಮ ಹೋಟ್ಲಲ್ಲಿ ಚಿನ್ನನೇ ಬಡಿಸ್ತೀವಿ ಅಂತ ಹೇಳ್ತಿದ್ದು ಹೇಗೆ ಯೋಗ್ಯತೆ ಗೊತ್ತಾಯ್ತಲ್ಲ. ಇಷ್ಟು ದೊಡ್ಡ ಮನೆ, ಸಾವಿರಾರು ಕೋಟಿ ಆಸ್ತಿ, ಇದೆಲ್ಲ ಹೇಗ್ ಬಂತು ಅಂತ ಇವಾಗ ಗೊತ್ತಾಗ್ತಾ ಇದೆ ಮೇಡಮ್. ಮೇಡಮ್, ಅವ್ ತಿನ್ನ ಅನ್ನಕ್ಕೆ ಕಲಬೆರಕೆ ಮಾಡ್ತಾವನೆ. ಅವನು ಹೋಟ್ಲ ತಿಂದ್ರೆ ಬದುಕದೇ ಡೌಟು. ಕಾಯಿಲೆ ಕಸಾಲೆ ಬಂದು ಸಾಯೋರ್ ನಾವು, ಇವ್ ನೋಡಿದ್ರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಜಮ್ ಅಂತ ಅವನೇ. ಅಯ್ಯೋ ದೇವ್ರೆ, ಇವ್ರಿ ಮಾತೆಲ್ಲ ಕೇಳಿಸ್ಕೊಂಡ್ರೆ ಇವ್ರ ಮನ್ಸಿಗೆ ಎಷ್ಟು ನೋವಾಗಬಾರ್ದು. ಏನ್ ಮಾಡ್ಲಿ ನಾನಿವಾಗ? ಧಿಕಾರ 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 ಧಿಕಾರ. ಒಂದ್ ನಿಮಿಷ ಎಲ್ಲರೂ ನನ್ನ ಮಾತು ಕೇಳಿ ದಯವಿಟ್ಟು. ಬಡವರು ಹೊಟ್ಟೆ ಮೇಲೆ ಹೊಡೆದ್ ಬದುಕ ನಿಮ್ಮ ಅಂತವ್ರಿಗೆ ಯಾವತ್ತೂ ಒಳ್ಳೇದಾಗ್ಬಾರ್ದು. ಧಿಕಾರ 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 ಧಿಕಾರ. ಏಜೆಗೆ ಧಿಕಾರ. ಡೌನ್ ಡೌನ್. ಆಗ್ಬೇಕು 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 ಆಗ್ಬೇಕು. ಏಜೆ ಅರೆಸ್ಟ್ ಆಗ್ಬೇಕು. ಆಗ್ಬೇಕು ಆಗ್ಬೇಕು. ಏಜೆ ಅರೆಸ್ಟ್ ಆಗ್ಬೇಕು. ಡೌನ್ ಡೌನ್. ಏಜೆ ಡೌನ್. ಡೌನ್ ಡೌನ್. ಏಜೆ ಡೌನ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇಷ್ಟು ದಿನ ಎಜೆ ಅವರು ಅಭಿರಾಮ್ ಫುಡ್ ಇಂಡಸ್ಟ್ರಿ ಮಾಲೀಕರಾಗಿ ಸಾಕಷ್ಟು ಹೆಸರು ಮಾಡಿದ್ರು. ದೇಶಾದ್ಯಂತ ಅವರ ಕಂಪನಿಗೆ ಒಳ್ಳೆ ಗೌರವ ಇತ್ತು. ಆದ್ರೆ ಈ ಹೆಸರನ್ನ ಅವರು ಮೋಸದಿಂದ ಮಾಡಿರೋದು ಅಂತ ಜನ ಆರೋಪ ಮಾಡ್ತಿದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮನೆ ಮುಳುಗೋಯ್ತಲ್ಲಪ್ಪ ಈ ಪಾಪಿ ಏಜೆಯಿಂದ. ಇವನಿಗೆ ದೇವ್ರು ಒಳ್ಳೇದ್ ಮಾಡ್ತಾನ. ಅಂದ್ರೆ ಅವ್ರು ಏನ್ ಮಾಡಿದ್ರೆ ಅಂತ ಹೇಳ್ತಾ ಇದ್ದೀರಾ? ಇವನು ಹೋಟ್ಲಲ್ಲಿ ತಿನ್ಬೇಕು ಅಂತ ನನ್ನ ಮಗು ತುಂಬಾ ಹಠ ಮಾಡ್ತು ಅಂತ ಕರ್ಕೊಂಡು ಹೋದ್ವಿ. ಊಟದಲ್ಲಿ ಅದು ಏನ್ ಹಾಕಿದ್ರು ಮೇಡಮ್, ತಿಂದ 5 ನಿಮಿಷಕ್ಕೆ ಬಾಯೆಲ್ಲ ನೊರೆ, ಮಗು ಬಿದ್ದೋಯ್ತು. ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾರೆ ಮೈಯೆಲ್ಲ ದಂಧೆ ಶುರುವಾಯ್ತು. ಏನಾಗ್ತಾ ಇದೆ ಅಂತ ಗೊತ್ತಾಗ್ಲಿಲ್ಲ. ಡಾಕ್ಟ್ರು ಇದೆಲ್ಲ ಫುಡ್ ಪಾಯ್ಸನ್ ಇಂದ, ನಿಮ್ಮ ಮಗುಗೆ ಇನ್ನು 24 ಗಂಟೆ ಟೈಮ್ ಕೊಡ್ತೀವಿ, ಏನಾಗುತ್ತೋ ಹೇಳಕ್ಕಾಗಲ್ಲ ಅಂತ ಇದ್ದಾರೆ ಮೇಡಮ್. ಇವನ್ ಮನೇನು ಹೀಗೆ ನಾಶ ಆಗೋಗ್ಬೇಕು. ಮೇಡಮ್ ಪ್ಲೀಸ್ ಕೈ ಮುಗಿತೀನಿ, ನೀವು ತಾಯಿಯಾಗಿ ಈ ತರ ಶಾಪ ಹಾಕ್ಬೇಡಿ, ನಮಗೆ ಒಳ್ಳೇದಾಗಲ್ಲ. ನನ್ನ ಮಾತು ಕೇಳಿ ಪ್ಲೀಸ್ ಮೇಡಮ್. ಅನ್ನ ಹಾಕ್ತೀನಿ ಅಂತ ಮೋಸ ಮಾಡಿ ಜೇಜೆಗೆ. ಅನ್ನ ಹಾಕ್ತೀನಿ ಅಂತ ಮೋಸ ಮಾಡಿ ಜೇಜೆಗೆ. ಅನ್ನ ಹಾಕ್ತೀನಿ ಅಂತ ಮೋಸ ಮಾಡಿ ಜೇಜೆಗೆ. ಡೌನ್ ಡೌನ್. ನಿಮ್ಮನ್ನೇ ಕೇಳ್ತಾ ಇರೋದು ಮಿಸ್ಟರ್ ಎಜೆ. ನೀವೇ ಒಪ್ಕೊಂಡ್ರೆ ನಾವು ಬರೆಯೋ ರಿಪೋರ್ಟಿಂದ ನಿಮ್ಮ ಶಿಕ್ಷೆ ಕಮ್ಮಿ ಆಗ್ಬೋದು, ಇಲ್ಲ ಅಂದ್ರೆ ನಿಮ್ಮಿಷ್ಟ. ಆಫೀಸರ್, ಯಾರ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದೀರಾ ಅಂತ ಅರಿವಾದ್ರೂ ಇದೆಯಾ ನಿಮ್ಗೆ? ಇವರು ಎಜೆ ಅಭಿರಾಮ್ ಜೈಶಂಕರ್. ಇವ್ರ ಮುಂದೆ ಧೈರ್ಯವಾಗಿ ಮಾತಾಡ್ಬೇಕು ಅಂದ್ರೆ ಅದಿಬ್ರಿಗೆ ಸಾಧ್ಯ. ಒಬ್ರು ತಪ್ಪು ಮಾಡದೇ ಇರೋರು, ಇನ್ನೊಬ್ರು ಸತ್ಯನೇ ಹೇಳೋರು. ಓ, ತಪ್ಪೇ ಮಾಡಿರಬಾರ್ದಾ? ಮತ್ತೆ ಹೊರಗಡೆ ನಿಂತಿರೋ ಜನ ಚಪ್ಪಾಳೆ ತಟ್ಟಿ ಹಾರ ಹಾಕ ಕಾಯ್ತಾ ಇದ್ದಾರಾ? ನೀವು ಮಾತಾಡೋ ದಾಟಿಯಲ್ಲೇ ಗೊತ್ತಾಗ್ತಿದೆ ನಿಮ್ ಮನ್ಸಲ್ಲಿ ಏನೋ ಇಂಟೆನ್ಷನ್ ಇದೆ ಅಂತ. ಇವರು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಸುಳ್ಳು ಹೇಳೋ ಚೀಪ್ ಮೆಂಟಾಲಿಟಿ ಇವ್ರದಲ್ಲ. ಮರ್ಯಾದೆಯಿಂದ ಮಾತಾಡಿದ್ರೆ ಒಳ್ಳೇದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಪಾರು. ಸಾರಿನಾ? ಯಾಕೆ ಯಜಮಾನ್ರೆ? ನಿನಗೆ ಬೈದ್ನಲ್ಲ, ಬೇಜಾರಾಯ್ತಾ? ಅಷ್ಟಕ್ಕೂ ನೀವು ನನಗೆ ಬೈದಿದ್ದೇನಕ್ಕೆ? ನನಗೆ ಒಳ್ಳೇದಾಗ್ಲಿ ಅಂತ ತಾನೆ? ಅದು ಗೊತ್ತಿದ್ರು, ಹಾಗಾಗಿ ಯಾಕೆ ಈ ರೀತಿ ಮಾಡ್ತೀಯ ಪಾರು? ನಮ್ಮ ಪುಟಾಣಿ ಏನು ತಿಂದೆ ಹಸ್ಕೊಂಡಿದ್ರೆ ತಾಯಿಯಾಗಿ ನನಗೆ ಹೇಗೆ ಊಟ ಸೇರತ್ ನೀವೇ ಹೇಳಿ. ಅಲ್ಲ ಪಾರು, ನಾನು ನಿನಗೆ ಫೋನ್ ಮಾಡಿ ಮಗುಗೆ ತಿಂಡಿ ತಿನ್ನಿಸ್ತೀನಿ ಅಂತ ಹೇಳಿದೆ ತಾನೆ. ಆ ವಿಷಯ ಗೊತ್ತಾದ್ಮೇಲೂ ನೀನು ಯಾಕೆ ತಿಂಡಿ ತಿಂದಿಲ್ಲ ಹೇಳು? ನಮ್ಮ ಬಂಗಾರಿ ಮನೆಗೆ ಬಂದು ನನ್ನ ಕಣ್ಮುಂದೆನೆ ಅವಳು ಹೊಟ್ಟೆ ತುಂಬ ಊಟ ಮಾಡೋದನ್ನ ನೋಡಾದ್ಮೇಲೆ ನಾನು ಊಟ ಮಾಡೋಣ ಅಂತ ಅನ್ಕೊಂಡೆ. ಇಷ್ಟಕ್ಕೆಲ್ಲ ಕಾರಣ ಜನನಿ. ಯಾಕೆ ಮಗುಗೆ ಮಾತು ಕೊಡ್ಬೇಕಿತ್ತು? ಕೊಟ್ಮೇಲೆ ಅದನ್ನು ಉಳಿಸ್ಕೋಬೇಕು ತಾನೆ. ಹೋಗ್ಲಿ ಬಿಡಿ ಯಜಮಾನ್ರೆ, ಪಾಪ ಅವಳು ಮರ್ತಿದ್ದಾಳೆ. ಅವಳೇನ್ ಬೇಕು ಅಂತ ಮಾಡ್ಲಿಲ್ವಲ್ಲ. ಆದ್ರೂ ಜನನಿ ಹಾಗೆ ಮಾಡಿ ತಪ್ಪೇ ಪಾರು.
ನಮ್ಮ ಮಗು ತಿಂಡಿ ತಿಂದೇ ಇರೋದಕ್ಕೆ ಕಾರಣ ಏನು ಅಂತ ಗೊತ್ತಾದ್ಮೇಲೆ ಜನನಿಗೆ ಫೋನ್ ಮಾಡಿ ಬೈಯೋಣ ಅಂತ ಅನ್ಕೊಂಡೆ. ಆದರೆ ಅವಳ ಪ್ರಕಾರ ನಮ್ಮ ಮಗುನ ಹೆತ್ತಿರೋದು ಅವಳೇ ಅಲ್ವಾ? ಅದನ್ನೇ ಅವಳು ಪ್ರಶ್ನೆ ಮಾಡಿದ್ರೆ ಏನು ಉತ್ತರ ಕೊಡಲಿ ಅಂತ ಸುಮ್ಮನಾಗ್ಬಿಟ್ಟೆ. ಅದಕ್ಕೆ ನಾನೇ ತಿಂಡಿ ತಿನ್ನಿಸಿ ನಿನಗೆ ಫೋನ್ ಮಾಡಿ ಪಡ್ಡು ಮಾಡು ಅಂತ ಹೇಳಿದೆ. ಮಗುನಾಗಲಿ ಕೆಲಸನಾಗಲಿ ಎರಡನ್ನೂ ತೂಗಿಸ್ಕೊಂಡು ಹೋಗೋದನ್ನ ಜನನಿಗೆ ಕಲಿಬೇಕು ಪಾರು. ಅದನ್ನು ಹೇಳಿದ್ರೆ ಅವಳು ಏನು ಅಂದ್ಕೊಳ್ತಾಳೋ ನನಗೆ ಗೊತ್ತಿಲ್ಲ. ಪಾರು, ಇದನ್ನ ಅಮ್ಮನ ಹತ್ರ ಹೇಳೋಣ. ಬೇಡ ಯಜಮಾನ್ರೆ, ನಾವು ಅತ್ಯಮ್ಮಂಗೆ ಹೇಳೋದು, ಅತ್ಯಮ್ಮ ಜನನಿಗೆ ಹೇಳೋದು, ಸುಮ್ಮನೆ ನಾವು ಚಾಡಿ ಹೇಳ್ತಿದ್ವಿ ಅನ್ನೋ ಹಾಗಾಗುತ್ತೆ. ನಾವಿಬ್ರು ಹೇಳೋ ಮಾತು ಒಂಥರ ಇರುತ್ತೆ, ಅದೇ ಮಾತು ಬೇರೆಯವ್ರ ಕಿವಿಗೆ ಬೀಳೋವಾಗ ಅದು ಬೇರೆ ಥರ ತಲುಪುತ್ತೆ. ಆಡೋ ಮಾತು ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಬದಲಾಗ್ತಾ ಇರುತ್ತೆ ಯಜಮಾನ್ರೆ. ಅಷ್ಟಕ್ಕೂ ನಾನು ಜನನಿಗೆ ಹೇಳಿದ್ದೀನಿ ಮಗು ಬಗ್ಗೆ ಸ್ವಲ್ಪ ಗಮನ ಕೊಡು ಅಂತ. ಹೌದಾ? ಹೌದು ಯಜಮಾನ್ರೆ, ಅವಳು ಅದಕ್ಕೆ ಒಪ್ಕೊಂಡಿದ್ದಾಳೆ. ಮನೇಲಿದ್ದಾಗಲೆಲ್ಲ ಮಗು ಜೊತೆ ಸಮಯ ಕಳಿತೀನಿ ಅಂತ ಹೇಳಿದಾಳೆ. ಪಾಪ ಅವಳು ಆಫೀಸು ಕೆಲಸ ಅಂತ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾಳಲ್ವಾ, ಇನ್ನು ಮುಂದೆ ಮಗು ಜೊತೆ ಸಮಯ ಕಳೀತಾಳೆ ಬಿಡಿ. ನೀನು ಹೇಳಿದ ಒಳ್ಳೇದೇ ಆಯಿತು. ಇವತ್ತು ನಡೆದಿದ್ದ ಥರ ಘಟನೆ ಇನ್ಯಾವತ್ತೂ ನಡೀದೇ ಇದ್ರೆ ಸಾಕು. ಆ ಕಡೆ ಮಗು ಸಂಕಟ, ಈ ಕಡೆ ಹೆಂಡತಿ ಕಷ್ಟ, ಎರಡೂ ನನ್ನಿಂದ ನೋಡೋದಕ್ಕಾಗಲ್ಲ ಪಾರು. ಹಾಗೆಲ್ಲ ಯೋಚನೆ ಮಾಡಬೇಡಿ ಯಜಮಾನ್ರೆ, ಏನೂ ಆಗಲ್ಲ. ನಿನಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನನ್ನಿಂದ ನೋಡೋದಕ್ಕಾಗಲ್ಲ ಪಾರು. ನನಗೆ ತಡ್ಕೊಳ್ಳೋದಕ್ಕಾಗಲ್ಲ. ಇನ್ಮೇಲೆ ಜೀವನ ಇಟ್ಕೊಂಡಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಮಗಳಿಂದ ರಾಧನ್ ಬಾಳು ಹಿಂಗಾಯ್ತಲ್ಲ ಅಂತ ಕೊರಗೋ ಅವಶ್ಯಕತೆನೂ ಇಲ್ಲ. ಕಬ್ಬಣದ ಗುಣ ಗೊತ್ತಾಗೋದು ಅದನ್ನ ಮಳೆ ಗಾಳಿಯಲ್ಲಿ ಬಿಟ್ಟಾಗ್ಲೆ. ಸುಸ್ತಾಗಿದ್ಯಾ ಅಂತೀನಂತೆ ನಟ್. ನಾನ್ ಪ್ರತಿ ವರ್ಷ ದೇವ್ರಿಗೆ ಅನ್ನದಾನ ಮಾಡಿಸ್ತೀನಿ ನನ್ ಸಮಾಧಾನಕ್ಕೋಸ್ಕರ. ಆದ್ರೆ ಗೀತಾ ನೀ ಬಂದಿರೋದೊಂದು ವಿಶೇಷ ಐತೆ ನೋಡು. ಅದಕ್ಕೆ ಪುಟ್ಟಕ್ಕ ನೀನೇ ನಿನ್ ಕೈಯಾರೆ ದೇವ್ರಿಗೆ ಪ್ರಸಾದ ಮಾಡ್ಕೊಡ್ಬೇಕು. ಅವರೇ ಪ್ರಸಾದ ನೀವು ಮಾಡೋದೇ ಸರಿ. ನಡ್ಕೊಂಬಂದಿರೋ ಸಂಪ್ರದಾಯನ ತಪ್ಪಿಸೋದು ಬೇಡ. ಬೇಕಂದ್ರೆ ನಾನು ಎಲ್ಲದಕ್ಕೂ ಸಹಾಯ ಮಾಡ್ತೀನಿ. ಉದ್ದೇಶ ಇಬ್ರದು ಒಂದೇ ಇರ್ಬೇಕಾದ್ರೆ ಪ್ರಸಾದ ಯಾರು ಮಾಡಿದ್ರೇನು? ಅದ್ರಲ್ಲೂ ಅನ್ನಪೂರ್ಣೇಶ್ವರಿ ನಿನ್ ಕೈಯಾಗ ನಿಂತವಳೆ. ಅಷ್ಟ್ ಬಂದವ್ರಿಗೆ ಊಟ ಕೊಡೋ ಕೈ ನಿಂದು. ಅಷ್ಟವ್ರಿಗೆ ಊಟ ಕೊಟ್ರೆ ಆ ಪರಮಾತ್ಮನೇ ತೃಪ್ತನಾಗ್ತಾನಂತೆ. ಕೇಳಿಲ್ವೇ? ಅವರೇ ನೀವು ತೆಪ್ಪು ತಿಳ್ಕೊಳಕ್ಕಿಲ್ಲ ಅಂದ್ರೆ ನಾನೊಂದು ಮಾತು ಕೇಳಿ. ಹೇಳವ. ಬಂಗಾರಮ್ಮ ಅವರು ನಿಮ್ಮ ಊರಿಗೆ ಯಾಕೆ ಬರಕ್ಕಿಲ್ಲ? ಅಂಥದ್ದು ಇವನ್ ಜಗಳ. ನೀವ್ ಯಾಕೆ ನಗ್ತಿದ್ದೀರಿ? ಯಾಕೆ ಅಂತ ಹೇಳಕ್ಕೆ ಕಾರಣ ಏನ್ ಗಟ್ಟಿ ಇಲ್ಲ. ಹಾಗಂತ ಒಂದೇ ಕಾರಣಕ್ಕೆ ಅವಳು ಈ ನಿರ್ಧಾರಕ್ಕೆ ಬಂದಿಲ್ಲ. ಒಂದೊಂದ್ಕಿತ ನಮ್ಮಿಬ್ರು ಮಧ್ಯೆ ಅವ್ವನ ಮಗಳ ಅಂತ ಬಂದಾಗ ನಾನು ಅವನಾಗಿ ಮಗಳನ್ನ ಬಿಟ್ಕೊಡಕ್ಕಿಲ್ಲ. ನಮ್ಮಿಬ್ರು ನ್ಯಾಯ ಒಂದೇ ಆಗಿದ್ರು ನಾವು ಆಡ್ಸ್ಕೊಂಡ್ ದಾರಿ ಬೇರೆ ಆಗಿತ್ತು. ಇದನ್ನ ನಮ್ ಬಂಗಾರು ದೊಡ್ಡದ್ ಮಾಡ್ಕೊಂಡು ಇನ್ ಮ್ಯಾಕೆ ಚೌಡಳಿಗ್ ಬರಕ್ಕಿಲ್ಲ ಅಂತ ಹೋದವಳು ಇನ್ನು ಊರ್ ಕಡೆ ತಲೆ ಹಾಕಿಲ್ಲ. ನೋಡುವ ಅದ್ ಯಾವಾಗ ಆಯ್ತದ.
ಒಳ್ಳೆ ಕೆಲ್ಸಗಳು ಯಾವಾಗೂ ತಡವಾಗಿ ಅಂತ ಆಗೋದು. ಈಗ ನೀನು ಹೇಳ್ದಲ್ಲ ಅದೇ ಮಾತು ನಿನ್ನ ಮಗಳು ಜೀವನದಾಗೂ ನಡೀತಿರೋದು. ನನ್ನ ಮಗಳು ನಿನ್ನ ಮಗಳು ಮನ್ಸಾಗಿರೋದು ಒಂದೇಯ, ಜನರಿಗೆ ಒಳ್ಳೇದಾಗ್ಬೇಕು ಅಂತ. ಜನರ ಪರ ನಿಲ್ಬೇಕು, ಅವ್ರಿಗೆ ನ್ಯಾಯ ಆಗ್ಬೇಕು. ಆದ್ರೆ ಆರಿಸ್ಕೊಂಡಿದ್ದಾರೆ ಬೇರೆ ಬೇರೆ. ಒಟ್ನಾಗೆ ಬಂಗಾರಮ್ಮವರು ಅವಳನ್ನ ಸೊಸೆ ಅಂತ ಒಪ್ಕೊಂಡ್ರೆ ಸಾಕು. ಪೈಪೋಟಿಗೆ ಬಿದ್ದವ್ರೆ, ಅದ್ ಮುಗಿದ ಮ್ಯಾಕೆ ಎಲ್ರು ಒಂದೇ ಕಡೆ ಸೇರ್ಬೇಕಲ್ವೇ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ ಅಮೂಲ್ ಬೇಬಿ, ಏನೋ ದೀರ್ಘವಾಗಿ ಯೋಚನೆ ಮಾಡ್ತಿದ್ಯಾ? ಏನಾದ್ರೂ ಸಮಸ್ಯೆನಾ? ಸಮಸ್ಯೆ ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೊ. ಎಲ್ಲಾ ಸಮಸ್ಯೆಗೂ ನನ್ನ ಹತ್ರ ಪರಿಹಾರ ಇದೆ. ಆ ಥರ ಏನೂ ಇಲ್ಲ, ಹೀಗೆ ಸುಮ್ಮನೆ ಚಿಕ್ಕಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಚಿಕ್ಕಪ್ಪನ ಬಗ್ಗೆನಾ? ಅವ್ರ ಬಗ್ಗೆ ಏನಿದೆ ಯೋಚನೆ ಮಾಡೋದಕ್ಕೆ? ಇತ್ತೀಚೆಗೆ ಚಿಕ್ಕಪ್ಪನ ಗಮನಿಸಿದ್ಯಾ? ಚಿಕ್ಕಪ್ಪ ತುಂಬಾ ಚೇಂಜ್ ಆಗಿದ್ದಾರೆ ಅನಿಸ್ತಾ ಇದೆ. ಅಪ್ಪನೂ ಚಿಕ್ಕಪ್ಪನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಇವರಿಬ್ಬರ ಮಧ್ಯ ಏನಾಗಿರ್ಬೋದು? ಇವರಿಬ್ಬರ ಮಧ್ಯೆ ಏನಾದರೂ ಪ್ರಾಬ್ಲಮ್ಮಾ? ನನಗೆ ಗೊತ್ತಿಲ್ಲ ಅಮೂಲ್ ಬೇಬಿ. ಇವತ್ತು ಚಿಕ್ಕಪ್ಪ ನೋಡಿದ್ರೆ ಪದ್ಮ ಅವ್ರ ಮೇಲೆ ಎರಾಬಿರಿ ರೇಗ್ಬಿಟ್ರು. ಅದು ಯಾರೋ ಹೊರಗಿನವ್ರ ಜೊತೆ ಚಿಕ್ಕಪ್ಪ ಈ ಥರ ನಡ್ಕೊಳ್ಳೋದೇ ಇಲ್ಲ. ಇನ್ಫ್ಯಾಕ್ಟ್ ನಾವು ಆ ಥರ ಮಾತಾಡಿದ್ರೇನೆ ನಮಗೆ ಬೈಯೋರು. ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆ ಇರಲಿ ಅಂತ. ಅಂಥದ್ರಲ್ಲಿ ಇವತ್ತು ಚಿಕ್ಕಪ್ಪನೇ. ನಿನಗೆ ಗೊತ್ತಾ ಸತ್ಯ, ಎಷ್ಟೋ ಸಾರಿ ನಾನು ತಪ್ಪು ಮಾಡಿದಾಗ, ನಿನ್ನ ಗೋಳಾಡಿಸಿದಾಗ, ನಿನಗೆ ಟೈಮ್ ಕೊಡದೇ ಇದ್ದಾಗ ಚಿಕ್ಕಪ್ಪನೇ ನನಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಅಂದರೆ ಏನು ಅಂತ ಅರ್ಥ ಆಗೋ ಥರ ಹೇಳಿದ್ದು. ಈಗ ಅವರೇ ಯಾಕೆ ಈ ಥರ ಆಡ್ತಾ ಇದ್ದಾರೆ? ಚಿಕ್ಕಿಗೆ, ರಿತುಗೆ ಚಿಕ್ಕಪ್ಪನೇ ಟೈಮ್ ಕೊಡ್ತಾ ಇಲ್ಲ. ರಿತು ಯಾವಾಗಲೂ ಚಿಕ್ಕಪ್ಪನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾಳೆ. ಇತ್ತೀಚೆಗೆ ಚಿಕ್ಕಪ್ಪ ಅವ್ರು ಯಾವಾಗಲೂ ಎಲ್ಲೋ ಕಳೆದೋಗಿರೋ ಥರ ಇರ್ತಾರೆ. ಯಾಕೆ, ಏನಾಯ್ತು ಅಂತ 1000 ಪ್ರಶ್ನೆಗಳು ನನ್ನ ತಲೆಯಲ್ಲಿ ಓಡ್ತಾ ಇದೆ. ಅದರ ಉತ್ತರನೇ ಸಿಗ್ತಾ ಇಲ್ಲ. ನಿನಗೆ ಗೊತ್ತಾ ಸತ್ಯ, ಅಪ್ಪ ಚಿಕ್ಕಪ್ಪನೇ ನನ್ನ ಜೀವನದ ರೋಲ್ ಮಾಡೆಲ್ಸ್. ಅಮೂಲ್ ಬೇಬಿ, ನಾನು ನಿನ್ಗೊಂದು ವಿಷಯ ಹೇಳ. ಏನ್ ವಿಷಯ ಸತ್ಯ? ಹೇಳ್ತೀನಿ, ಆದ್ರೆ ನೀನು ಯಾರಿಗೂ ಹೇಳ್ಬಾರ್ದು. ಇಲ್ಲ ಸತ್ಯ, ಯಾರಿಗೂ ಹೇಳಲ್ಲ. ಹೇಳೋದೇನು ಅಂತ ಅದು ಚಿಕ್ಕ ಮಾವ ಚಿಕ್ಕಪ್ಪ ಚಿಕ್ಕ ಮಾವ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸರಿ ಸೀಪುಟ, ನಂಗೆ ಲೇಟ್ ಆಯ್ತು. ನಾಳೆ ಬರ್ಬೇಕಾದ್ರೆ ಹೊಸ ಫ್ರೆಂಡ್ನ ಕರ್ಕೊಂಡ್ ಬರ್ತೀನಿ. ಓಕೆ? ಪ್ಲೀಸ್ ಫ್ರೆಂಡ್, ಪ್ಲೀಸ್ ನೀನು ಹೋಗ್ಬೇಡ. ನೀನಿಲ್ಲ ಅಂದ್ರೆ ಬೋರ್ ಆಗುತ್ತೆ. ಸೀತಮ್ಮನೂ ಬರೋದು ಲೇಟು. ಪ್ಲೀಸ್ ಫ್ರೆಂಡ್, ಪ್ಲೀಸ್ ಪ್ಲೀಸ್ ಫ್ರೆಂಡ್.
ಸುಧಾ ನೋಡು ನನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ರ್ಯಾಬಿಟ್ ಮಾಡಿದ್ದಾರೆ. ನಾನು ಈ ಮದ್ವೆ ಆಗ್ತೀನಿ, ಆದ್ರೆ ಇದು ಎಲ್ಲದಕ್ಕಿಂತ ಮುಂಚೆ ನನ್ ಮಗಳು ಸಿಹಿದಾಳ, ಅವಳ ಹತ್ರ ಈ ವಿಷಯ ಹೇಳಿ. ನೋಡಿ, ನೀವು ಮನೆಗೆ ಬೇಗ ಬಂದಿ ಅಂತ ಸಿಹಿ ಎಷ್ಟು ಖುಷಿ ಪಡ್ತಿದ್ದಾಳೆ. ಲೈಫ್ ಲಾಂಗ್ ನಿಮ್ಗೆ ಈ ಆಪ್ಷನ್ ಇದೆ, ಅದಕ್ಕೆ ನೀವು ಮನ್ಸು ಮಾಡ್ಬೇಕಷ್ಟೆ. ಸಿಹಿ ಪುಟ, ನಿನ್ ಫ್ರೆಂಡ್ಸ್ಗೆಲ್ಲ ಹೋಗಿ ತೋರ್ಸು. ರಾಮ್, ನೀವು ಸಿಹಿ ಹತ್ರ ಏನ್ ಹೇಳಿದ್ರಿ? ಅಲ್ಲ, ನನ್ ಸಿಟ್ಟಲ್ಲಿ ಸಿಹಿ ಜೊತೆ ಮಾತಾಡಿ ಅಂತ ಹೇಳ್ದೆ, ನೀವ್ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಸಿಹಿ ಹತ್ರ ಮದುವೆ ವಿಷಯ ಮಾತಾಡಕ್ ಬಂದ್ರ? ಕಾಮ್ ಡೌನ್ ಸೀತಾ ಪ್ಲೀಸ್. ಸಿಹಿಗೆ ಸ್ಟ್ರೆಸ್ ಆಗೋ ಥರ ನಾನು ಏನೂ ಮಾತಾಡಿಲ್ಲ. ಇನ್ಫ್ಯಾಕ್ಟ್ ಸಿಹಿ ನನಗೆ ಅಪ್ಪ ಬೇಕು, ಅಪ್ಪನ ನೋಡಬೇಕು, ಹುಡ್ಕೊಡು ಫ್ರೆಂಡ್ ಅಂತ ಹೇಳಿದ್ಮೇಲೆ ನಾನು ಅವಳ ಹತ್ರ ಮದುವೆ ಬಗ್ಗೆ ಮಾತಾಡಿದ್ದು. ನಂಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ಸೀತಾ, ನೀವು ಮದುವೆ ಆಗೋದ್ರಿಂದ ಸಿಹಿ ನಿಮ್ಮಿಂದ ದೂರ ಆಗ್ತಾಳೆ ಅಂತ ನೀವು ಯಾಕೆ ತಪ್ಪು ತಿಳ್ಕೊಂಡಿದ್ದೀರಾ? ಆಕ್ಚುಲಿ ಶಿ ನೀಡ್ಸ್ ಅ ಫಾದರ್. ಅವಳು ಅದನ್ನು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ದೆ ಇರ್ಬೋದು, ಬಟ್ ಅವಳ ಮನಸ್ಸಲ್ಲಿ ಇದೆ. ಯಾರು ಗೊತ್ತು, ನಾಳೆ ನೀವು ಮದುವೆ ಆದ್ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಒಳ್ಳೆ ಲೈಫ್ ಸಿಗ್ಬೋದು ಸಿಹಿಗೆ. ಆ್ಯಂಡ್ ಡೋಂಟ್ ಗೆಟ್ ಮೀ ರಾಂಗ್ ಹಿಯರ್, ನಿಮ್ಮೊಬ್ಬರಿಂದ ಸಿಹಿನ ನೋಡ್ಕೊಳಕ್ಕಾಗಲ್ಲ ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ, ಅಥವಾ ಒಂದು ಹೆಣ್ಣಿಗೆ ಮಗುನ ಬೆಳೆಸೋಕ್ಕೆ ಗಂಡಿನ ಸಹಾಯ ಬೇಕು ಅಂತ ನನ್ನ ಮಾತಿನ ಅರ್ಥನೂ ಅಲ್ಲ. ಹೆಣ್ಮಕ್ಳ ಕೈಲಿ ಎಲ್ಲ ಮಾಡೋಕ್ಕಾಗತ್ತೆ. ಒಂದು ಹೆಣ್ಣಿಂದ ಒಬ್ಬ ಗಂಡಸು ಕಲಿಬೇಕಾಗಿರೋದು ತುಂಬಾನೇ ಇದೆ, ಅದ್ರ ವಿಷಯ ಇದು ಯಾವುದೂ ಅಲ್ಲ. ಸಿಹಿಗೆ ನೀವು ಅಪ್ಪ ಅಮ್ಮನ 2 ಸ್ಥಾನನೂ ನೀವು ತುಂಬ್ತಿರ್ಬೋದು, ಆದ್ರೂ ನಿಮ್ಮಲ್ಲಿ ಒಂದು ಕೊರತೆ ಕಾಣುತ್ತೆ. ಅದೇನಂದ್ರೆ ನೀವು ಯಾವತ್ತೂ ರಿಲ್ಯಾಕ್ಸ್ ಆಗಿರೋದೇ ಇಲ್ಲ. ಅದೇ ನಿಮ್ಗೊಬ್ರು ಕಂಪ್ಯಾನಿಯನ್ ಇದ್ರೆ ನಿಮ್ಗೆ ಸ್ಟ್ರೆಸ್ ಯಾವುದೂ ಇರೋದಿಲ್ಲ, ಸಿಹಿ ಖುಷಿಯಾಗಿರ್ತಾಳೆ. ನಿಮ್ಮ ಲೈಫ್ ನಿಮ್ಮ ಕೈಯಲ್ಲಿದೆ ಸೀತಾ. ವೈ ಡೋಂಟ್ ಯು ಜಸ್ಟ್ ಥಿಂಕ್ ಅಬೌಟ್ ಇಟ್? ಇದಕ್ಕೆಲ್ಲ ಮದ್ವೆ ಆಗೋದು ಒಂದೇ ಸೊಲ್ಯೂಷನ್ ಅರ? ನಿಮಗೆ ನನ್ನ ಬಗ್ಗೆ ಏನ್ ಗೊತ್ತು? ಏನ್ ಗೊತ್ತು ರಾಮ್? ಹೌದು, ನಾನು ಸಿಂಗಲ್ ಮದರ್. ಆದ್ರೆ ನಾನು ಡಿವೋರ್ಸಿನ, ವಿಡೋನ, ಅಥವಾ ಗಂಡ ಬಿಟ್ಟೋಳ? ಏನ್ ನಾನು? ನನ್ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತ ಮದ್ವೆ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಿದ್ದೀರಾ ನೀವು? ನೀವು ನಿಮ್ಮ ಬದುಕನ್ನ ನಿಯತ್ತಾಗಿ ಬದುಕ್ತಾ ಇರೋ ಒಂಟಿ ಹೆಣ್ಣು ಅಂತ ಗೊತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಿತ್ರಣ್ಣನ ರೂಮ್ಗೆ ಮಾಮ್ ಹೋಗ್ತಾ ಇದ್ರ, ಮಾಮ್ನ ನಾನು ತಡೆಯೋದಿಕ್ ಹೋಗಿ ಅದು ನನಗ್ ಬ್ರೇಕಪ್ ಆಯ್ತು ಅಂತ ಸುಳ್ಳು ಹೇಳ್ಬೇಕಾಯ್ತು ದೊಡ್ಡಪ್ಪ. ಅಯ್ಯ ನಿನ್ನ ಇಷ್ಟಕ್ಕೆ ಭಯ ಪಡ್ತಿದ್ಯಾ? ಹೆಂಗಾದ್ರೂ ಕವರ್ ಮಾಡ್ಬೋದು ಬಿಡ, ನಾನ್ ಡೀಲ್ ಮಾಡ್ತೀನಲ್ಲ, ನಿನಗ್ಯಾಕೆ? ದೊಡ್ಡಪ್ಪ, ನೀವು ಡೀಲ್ ಮಾಡ್ಬೇಕಿರೋದು ಮಾಮ್ನಷ್ಟೇ ಅಲ್ಲ, ದೊಡ್ಡಮ್ಮನೂ ಕೂಡ. ಏನು, ಅರವಿಂದನು ಕೂಡನಾ? ಹೌದು ದೊಡ್ಡಪ್ಪ. ಇದೇನ್ ಟ್ವಿಸ್ಟು? ನಾನು ಹೇಳಿದ ವಿಷಯನ ಮಾಮ್ ದೊಡ್ಡಮ್ಮಂಗೆ ಹೇಳಿದ್ದಾರೆ. ಈಗ ಅವರು ನನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ. ಆ ಹುಡುಗಿ ಯಾರು, ಎಲ್ಲಿರ್ತಾಳೆ, ಏನ್ ಮಾಡ್ತಾಳೆ, ಯಾಕೆ ಬ್ರೇಕಪ್ ಆಯ್ತು ಅಂತ ದೊಡ್ಡಮ್ಮ ಕೋರ್ಟ್ ಲಾಯರ್ ತರ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಕೇಳ್ತಾರೆ. ನಾನು ಏನಂತ ಉತ್ತರ ಕೊಡ್ಲಿ? ಯಾರು ನೀನು? ನನ್ನ ರೂಮಲ್ಲಿ ಏನ್ ಮಾಡ್ತಾ ಇದೀಯಾ? ಹೋಗಿಲ್ಲಿಂದ. ದೊಡ್ಡಪ್ಪ, ಇಷ್ಟೇನಾ? ಈ ತರ ಕಷ್ಟದ ಸಮಯದಲ್ಲಿ ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ತೀರಾ ನೀವು? ಲೇ, ಅವಳು ಅರವಿಂದ ಕಣೋ. ಅರವಿಂದ ಅಂದ್ರೆ ಮಾಮೂಲಿ ಅಲ್ಲ ಕಣೋ. ಕೈ ತೋರಿಸಿದ್ರೆ ಹಸ್ತಾನೆ ನುಂಗ್ಬಿಡ್ತಾಳೆ. ಹಸ್ತ ನುಂಗೋದಲ್ಲ ದೊಡ್ಡಪ್ಪ. ಒಂದ್ ವೇಳೆ ನಾನು ಹೇಳಿದ್ ಸುಳ್ಳು ಅಂತ ಗೊತ್ತಾದ್ರೆ ದೊಡ್ಡಮ್ಮ ನನ್ ಪ್ರಾಣ ತೆಗಿತಾರೆ ಅಷ್ಟೇ. ಪ್ಲೀಸ್ ದೊಡ್ಡಪ್ಪ, ನೀವೇ ನನ್ನ ಹೇಗಾದ್ರೂ ಕಾಪಾಡ್ಬೇಕು. ಪ್ಲೀಸ್ 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 ದೊಡ್ಡಪ್ಪ, ದೊಡ್ಡಪ್ಪ ಪ್ಲೀಸ್ ಪ್ಲೀಸ್. ದೊಡ್ಡಪ್ಪ, ಈಗ ಏನ್ ಮಾಡ್ಲಿ? ವಿವೇಕ್, ನನಗ್ ಗೊತ್ತು ನೀನು ನಿಮ್ ದೊಡ್ಡಪ್ಪನ ಹತ್ರನೇ ಬಂದಿರ್ತೀಯ ಅಂತ. ಅಯ್ಯೋ, ಏನೋ ಇದು ಬ್ರೇಕಪ್ ಆಗೋದು ಅಂದ್ರೇನು? ಯಾರ ಹುಡುಗಿ, ಎಲ್ಲಿದ್ದಾಳೆ?
ಅವ್ರ ಬ್ಯಾಕ್ಗ್ರೌಂಡ್ ಏನು ಓದ್ಕೊಂಡಿದ್ದಾಳೆ? ಬೆಂಗಳೂರಲ್ಲೇ ಇರೋದಾ ಅಥವಾ ಬೇರೆ ಯಾವ್ದಾದ್ರೂ ಊರಲ್ಲಿದ್ದಾಳ? ಅವಳು ನಿನಗೆ ಹೇಗ್ ಪರಿಚಯ ಆದ್ಲು? ಅರವಿಂದ, ಬ್ರೇಕಪ್ ಆಗಿರೋದು ಹುಡುಗಿ ಜೊತೆ ಅಲ್ಲ. ಮತ್ತೆ ಹುಡುಗನಾ? ಏ ವಿವೇಕ್, ನಿಜಾನಾ? ಏನೋ ಇದು, ನೀನು ಲವ್ ಮಾಡಿದ್ದು ಒಬ್ಬ ಹುಡುಗನ್ನ? ಇಲ್ಲ 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 ಇಲ್ಲ. ಮತ್ತೆ ಬಾವ ಹೇಳ್ತಿದಾರಲ್ಲ. ಅಯ್ಯೋ, ಇವ್ರಿಗೆ ಈ ತರ ಅರ್ಥ ಆಯ್ತಾ? ಏನ್ ದೊಡ್ಡಪ್ಪ ಇದು? ದೇವಯಾನಿ, ಬ್ರೇಕಪ್ ಆಗಿರೋದು ಹುಡುಗಿ ಜೊತೆನೂ ಅಲ್ಲ, ಹುಡುಗನ್ ಜೊತೆನೂ ಅಲ್ಲ. ಮತ್ತೆ ಪ್ರಾಜೆಕ್ಟ್ ಜೊತೆ. ಅವನ ಆಫೀಸಲ್ಲಿ ಒಂದು ಪ್ರಾಜೆಕ್ಟ್ ಜೊತೆ. ಪ್ರಾಜೆಕ್ಟಾ? ಹಾ ಹೌದು ದೊಡ್ಡಮ್ಮ, ಪ್ರಾಜೆಕ್ಟೇ. ಪ್ರಾಜೆಕ್ಟ್ ಜೊತೆ ಬ್ರೇಕಪ್ ಅಂದ್ರೆ ಏನು? ಮುಂದೆ ಬರುವಂತ ಒಂದು ಪ್ರಾಜೆಕ್ಟ್ ನ ತುಂಬಾ ಪ್ರೀತಿಸ್ಬಿಟ್ಟಿದ್ದ ಅರವಿಂದ. ಅದು ಮಿಸ್ ಆಗೋಯ್ತು. ಅದನ್ನ ಅವನು ಬ್ರೇಕಪ್ ತರ ಫೀಲ್ ಮಾಡ್ತಿದ್ದಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಟ್ಟೆ ಸರಿಯಾಗಿ ತೊಳೆದಿದ್ದೀನಲ್ಲ ಸರ್. ದಿನ ಅಷ್ಟು ಅವಮಾನ ಆಗ್ತಿದ್ರು ನನ್ನ ಹತ್ರ ಚೂರು ತೋರಿಸ್ಕೊಳ್ದೆ ಹೇಗೋ ನಗ್ತಿರ್ತೀಯ. ಮನೇಲೇ ಇದೆಯಾ? ಏನಾರ ಮಾತಾಡಿದ್ನ? ಅದೇನೋ ತಟ್ಟೆ ಲೋಟ ಅಂದಾಗಿತ್ತು. ತಟ್ಟೆ ಲೋಟ ಕನ್ಸಲ್ವಾ? ಕನ್ಸಲ್ಲಿ ಯಾವುದೋ ಹೋಟ್ಲಿಗೆ ಹೋಗಿದ್ದೆ ಅನ್ಸತ್ತೆ. ಇರ್ಬೋದೇನೋ, ನನಗೆ ಗೊತ್ತಾಗ್ತಿಲ್ಲ. ಬಟ್ ನನಗೆ ಗೊತ್ತಾಗ್ತಿದೆ. ಬಸ್ಸು ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಸಮರ್ಥ. ನಿನ್ ಕೈ ಕೊಡು. ಬಾಸು, ನೀನು ಯಾವಾಗಲೂ ನನ್ನ ಜೊತೆಲೇ ಇರ್ತೀಯ ಅಲ್ವಾ? ಯಾಕೋ ಹೀಗೆಲ್ಲ ಕೇಳ್ತೀಯ? ನೀನು ಬಿಟ್ಟು ಹೋಗೋಳಾಗಿದ್ರೆ ಹೋಗಿ ಮನೇಲಿ ಮಾತಾಡು ಅಂತ ಅಷ್ಟೆಲ್ಲ ಪೀಡ್ಸಿ ನನ್ನ ಮದುವೆ ಆಗ್ತಿದ್ನ. ಥ್ಯಾಂಕ್ಸ್. ಲೈಫ್ ಲಾಂಗ್ ನಾವು ಹೀಗೆ ಇರಬೇಕು. ಈ ಲೈಫ್ ಲಾಂಗ್ ಮಾತ್ರ ಅಲ್ಲ, 7 ಜನ್ಮದಲ್ಲೂ ನಾನು ನಿನ್ನ ಜೊತೆಲೇ ಇರ್ತೀನಿ. ನೀನ್ ಬಿಟ್ಟು ಹೋಗು ಅಂತ ಹೇಳಿದ್ರು ನಾನು ಮಾತ್ರ ಬಿಟ್ಟು ಹೋಗಲ್ಲ, ಸರಿನಾ? ಯಾಕೋ ಹೇಳ್ದ ನನ್ನ ದೂರ ಮಾಡ್ತೀಯ? ಈಗ್ಲಾದ್ರೂ ಹೇಳು. ಬಾಸು, ಯಾಕೋ ಚಳಿ ಅಲ್ವಾ? ಬೆಳಗ್ಗೆ ಹೊತ್ತಾಗೋ ಈ ಚಳಿ ಅನ್ನೋ ರೋಗಕ್ಕೆ ಒಂದ್ ಮದ್ದಿದೆ. ಏನದು? ಏನೇನೋ ಕನ್ಸ್ ಕಾಣ್ಬೇಡ, ಅದಕ್ಕಿರೋದು ಬಿಸಿ ಬಿಸಿ ಸ್ನಾನ ಮಾಡೋದು ಒಂದೇ ಮದ್ದು. ಅಷ್ಟೇನಾ? ನಾನೇನು ಅನ್ಕೊಂಡಿದ್ದೆ. ಇದಕ್ಕೆಲ್ಲ ಏನ್ ಕಡಿಮೆ ಇಲ್ಲ. ಅಮ್ಮ ಬರ್ತಿದ್ದಾರೆ, ಬೇಗ ಹೇಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.